ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ನೋಟಿಫಿಕೇಶನ್ ಕಾಯ್ತಾ ಇದ್ವಿ. ಆದರೆ ಇವಾಗ ನೋಟಿಫಿಕೇಶನ್ ಕ್ಲಿಯರಾಗಿ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲಿಂದ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟಿದ್ದಾರೆ. ಅದರಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ 2 ಪೋಸ್ಟ್ ಡಿವೈಡ್ ಮಾಡಿಬಿಟ್ಟಿದ್ದಾರೆ. 3395 ನಾನ್ ಎಚ್ ಕೆ ಆದರೆ 698 ಹಂಗೆ 5 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಚ್ ಕೆ ಕೂಡ ಕನ್ಫರ್ಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ನೋಟಿಫಿಕೇಶನಲ್ಲಿ ಯಾವ ಥರ ಇದೆ ಅಂತ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಟಾರ್ಟಿಂಗ್ ಸ್ಯಾಲ್ರಿ 37,500 ಇಟ್ಟಿದ್ದಾರೆ. ಅದರಿಂದ 76,000ವರೆಗೂ ಆಗುತ್ತೆ. ಬಟ್ ಇದು ಗುಡ್ ವಿಷಯ. ಯಾಕಪ್ಪ ಅಂದರೆ ಇದುವರೆಗೂ 21,000 28,000ವರೆಗೂ ಇತ್ತು. ಬಟ್ ಇವಾಗ 37,000 ರೂಪಾಯಿ ಸಡನ್ನಾಗಿ ಜಾಸ್ತಿ ಮಾಡಿದ್ದಾರೆ. ಅದರಿಂದ ನೆನ್ಕೊಳ್ಬೋದು. ನೇರ ನೇಮಕಾತಿಯಿಂದ ಸ್ಟಾರ್ಟ್ ಆದ ಎಕ್ಸಾಮ್ ಬರೆದ್ಬಿಟ್ಟು ಕರ್ಕೊಳ್ತಾರಂತ ಆಯಿತು. ಅದರಲ್ಲಿ ಪುರುಷರಿಗೆ 2,266 ಆದರೆ ಮಹಿಳೆಯರಿಗೆ 755 ಪೋಸ್ಟು. ಸೇವಾನಿರತ ಪುರುಷರು ಅಂದರೆ ಆಲ್ರೆಡಿ ಇನ್ ಸರ್ವಿಸಲ್ಲಿ ವರ್ಕ್ ಮಾಡ್ತಿರೋರು, ಸೇವಾನಿರತ ಮಹಿಳೆ ಪುರುಷರಿಂದ ಇನ್ ಸರ್ವಿಸಲ್ಲಿ ವರ್ಕ್ ಮಾಡ್ತಿರೋ ಮಹಿಳೆಯರಾಗಿರ್ಬೋದು. ಅದು ಹೆಂಗಪ್ಪ ಅಂತಂದರೆ DR ಕಾನ್ಸ್ಟೇಬಲ್ಸ್ ಆಗಿರ್ಬೋದು, CR KSRP ಆಗಿರ್ಬೋದು. ಆ ಥರ ಇರೋರು ಸಿವಿಲ್ ಬರಬೇಕಪ್ಪ ಅಂತಂದರೆ ಈ ಥರ ಎಕ್ಸಾಮ್ ಬರದೇ ಬರಬೇಕಾಗುತ್ತೆ. ತೃತೀಯಲ್ಲಿ ಹಿಂಗೆ ಟ್ರಾನ್ಸ್ಜೆಂಡರ್ಸಿಗೆ ಕೂಡ 35 ಪೋಸ್ಟ್ ಕನ್ಫರ್ಮ್ ಆಗಿದೆ. ಟೋಟಲ್ ಪೋಸ್ಟ್ ಎಷ್ಟಪ್ಪ ಅಂದರೆ 3,395. ಇದರಲ್ಲಿ ಇನ್ನೂ ಡಿಸ್ಟಿಕ್ ವೈಸು ಇನ್ನೂ ಡಿವೈಡ್ ಮಾಡಿಲ್ಲ ಅಂತ ಮಾಡಿಬಿಟ್ಟು ಹಾಕಿ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗವಾರು ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುತ್ತಿವೆ ಅಂತ ಆಲ್ರೆಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮುಂದೇನಪ್ಪ ಅಂದರೆ ಇದು PUC ಮೇಲೆ ಇರುವಂಥ ಪೋಸ್ಟ್ ಆಗಿದೆ. PUC ಮೇಲೆ ತತ್ಸಮಾನ ಅಥವಾ PUC ಮೇಲೆ ಅಂದರೆ ಇನ್ಕ್ಲೂಡಿಂಗ್ ಡಿಪ್ಲೊಮಾ ಕೂಡ ಎಲಿಜಿಬಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೆಕೆಂಡ್ PUC ಅಥವಾ 2 ವರ್ಷದ ಐ ಟಿ ಮುಗಿಸಿದ್ರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇದರೊಳಗಡೆ. 2 ವರ್ಷದ ಕೋರ್ಸ್ ಆಗಿರುವಂಥ ಡಿಪ್ಲೊಮಾ ಕೂಡ ಎಲಿಜಿಬಲ್ ಆಗುತ್ತೆ. ಡಿಪ್ಲೊಮಾ ಕೂಡ ಎಲಿಜಿಬಲ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಈ ನೋಟಿಫಿಕೇಶನ್ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳೋದಂದರೆ ಏಜ್ ಕೂಡ ಇಲ್ಲಿ ತುಂಬ ದೊಡ್ಡ ನ್ಯೂಸ್ ಆಗಿತ್ತು. ಯಾಕಪ್ಪ ಅಂದ್ರೆ 27 ಲಾಸ್ಟ್ ಕೊಟ್ಟಿರೋ ಏಜು. ಬಟ್ ಈ ಸಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. 18 ವರ್ಷ, ಮಿನಿಮಮ್ 18 ವರ್ಷದಿಂದ ಹಿಡ್ಕೊಂಡು ಸಾಮಾನ್ಯ ಜನರಲ್ ಕ್ಯಾಟಗರಿಯವರಿಗೆ 33 ವರ್ಷ ಆದರೆ SC/ST ಕ್ಯಾಟಗರಿ 1 283B ಅವರೆಲ್ಲರಿಗೂ ಮಿಕ್ಸ್ ಮಾಡಿಬಿಟ್ಟು 35 ಇಯರ್ಸ್ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಅಂದರೆ ಬುಡಕಟ್ಟು ಜನಾಂಗ ಆಗಿರ್ಬೋದು ಅಥವಾ ಈ ಕಡೆ ಚಿಕ್ಕಮಗಳೂರು, ಉತ್ತರ ಕನ್ನಡ ಆ ಕಡೆ ಜನಾಂಗದವ್ರಿಗೆ 38 ವರ್ಷ ಏಜ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇನ್ ಸರ್ವಿಸ್ನವ್ರು ಕೂಡ ಹೇಳ್ತಿದ್ದಾರೆ. ಇನ್ ಸರ್ವಿಸ್ನವ್ರಿಗೆ 38 ವರ್ಷ ಸೇಮ್. SC/ST 40 ವರ್ಷ ಅಂತ ಕೊಟ್ಟಿದ್ದಾರೆ. ಸೇವಾ ನಿರತ ಅಭ್ಯರ್ಥಿಗಳಿಗೆ ಒಳಪಟ್ಟಿದ್ದೇನಪ್ಪ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಂಗದರ್ಶಿ ಅಂದರೆ CR/DR ಆಗಿರ್ಬೋದು, KSRP ಆಗಿರ್ಬೋದು, IRB ಆಗಿರ್ಬೋದು, KSISFನವ್ರು ಕೂಡ 5 ವರ್ಷ ಸೇವೆಯನ್ನು ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು. ಅಂದರೆ 5 ವರ್ಷ ಆಗಿರೋರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಕಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ವಿಚಾರಣಾ ಅಥವಾ ಚಾಲ್ತಿ ಶಿಕ್ಷೆ ಇರಬಾರ್ದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಪ್ಪ ಅಂತಂದರೆ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸೋದು. 2-3 ಅಪ್ಲಿಕೇಶನ್ ಹಾಕೋವಾಗಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಘಟಕಕ್ಕೆ ಮಾತ್ರ ಅಂದರೆ ಒಂದು ಡಿಸ್ಟಿಕ್ಕಿಗೆ ಮಾತ್ರ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಬೋದು. 2-3 ಡಿಸ್ಟಿಕ್ ಅಪ್ಲೈ ಮಾಡೋದ್ರಿಂದ ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡೋದ್ರಿಂದನೇ ಬೆಸ್ಟ್ ಅಂದ್ಕೊಳ್ತೇನೆ. 2-3 ಡಿಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಮಿಸ್ಟೇಕ್ ಆಯ್ತು ಅಂದರೆ ನೀವೇ ಅನುಭವಿಸಬೇಕಾಗುತ್ತೆ. ಆಲ್ರೆಡಿ 2-3 ವರ್ಷ ನೋಟಿಫಿಕೇಶನ್ ಆಗಿಲ್ಲ, ಇವಾಗಾಗಿದೆ. ಅಪ್ಲಿಕೇಶನ್ ಡೇಟ್ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಜೂನ್ 8 ಅಂದರೆ ನಾಳೆ ಬಿಟ್ಟು ನಾಡಿದ್ದಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ 1 ಮಂತ್ವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ. ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ ಜುಲೈ 4 ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಸ್ಟಾರ್ಟಿಂಗ್ 37ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಆಲ್ಮೋಸ್ಟ್ ನೀವು ಟ್ರೈನಿಂಗ್ ಹೋದ ತಕ್ಷಣ ಸ್ಟಾರ್ಟ್ ಆಗುತ್ತೆ ನಿಮಗೆ 37,900 to 39,000 ಅಂತ. ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂತಂದರೆ SC/ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದ್ರ ಜೊತೆಗೆ ನೀವೇನಾದರೂ OBC ಕ್ಯಾಟಗರಿ ಅಂದರೆ 2A 2B 3A 3B ಅಂತ ಜನರಲ್ ಕ್ಯಾಟಗರಿ ಇದ್ರಪ್ಪ ಅಂದರೆ 750 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಕೂಡ ಇರುತ್ತೆ. ಎಕ್ಸಾಮ್ ಮುಖಾಂತರನೇ ಎಕ್ಸಾಮ್ ನಡೆಸೋದು. ಈ ಸಲ KA ನಡೆಸ್ತಿರೋದ್ರಿಂದ ಎಕ್ಸಾಮ್ ಸ್ವಲ್ಪ ಟಫಾಗಿ ತೆಗಿತಾರೆ. ನೀವು ಆಲ್ಮೋಸ್ಟ್ ಟಫಾಗಿ ಓದ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಸಿಲೆಬಸ್ ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ಎಕ್ಸಾಮ್ ಅಂತಪ್ಪ ಅಂದರೆ ಸಿಲೆಬಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಸಿಲೆಬಸ್ಸಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ,
ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟ ಮೇಲೆ ಮುಗೀತು. ಆಲ್ಮೋಸ್ಟ್ ಜನರಲ್ ಆಗಿರೋ ಎಲ್ಲ ಥರ ಕ್ವಶನ್ ಕೂಡ ಕೇಳ್ತಾರೆ. ಔಟ್ ಆಫ್ ಸಿಲೆಬಸ್ ಆಗಿರ್ಬೋದು ಅಥವಾ ಇನ್ ಸಿಲೆಬಸ್ ಕೂಡ ಆಗಿರ್ಬೋದು. ಎಕ್ಸಾಮ್ ಕೂಡ ಆಲ್ರೆಡಿ ಹೇಳ್ತಾ ಇದ್ದಾರೆ, ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ನಡೆಸ್ತೀವಿ ಅಂತ ಆಲ್ರೆಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಾರೆ. ಇದು ಸ್ವಲ್ಪ ಶಾಕಿಂಗ್ ನ್ಯೂಸ್. ಯಾಕಪ್ಪ ಅಂತಂದರೆ ಎಕ್ಸಾಮಿಗೆ ಆಲ್ಮೋಸ್ಟ್ 2 ತಿಂಗಳು ಅಷ್ಟೇ ಟೈಮ್ ಇರೋದು. 2 ತಿಂಗಳಿಂದ ಕಮ್ಮಿನ ಟೈಮ್ ಇರೋದು. ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಕಡ್ಡಾಯ ಕನ್ನಡದ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕನ್ನಡನ ಫಸ್ಟ್ ಸಬ್ಜೆಕ್ಟ್ ತೊಗೊಂಡು ಪಾಸ್ ಆಗಿರೋರಿಗೆ ಈ ಥರ ಇರಲ್ಲ ಅನ್ಕೊಳ್ತೀನಿ. ಹೇಳೋಕ್ಕಾಗಲ್ಲ. ಡಿಪಾರ್ಟ್ಮೆಂಟ್ ಯಾವ ಥರ ಬೇಕಾದ್ರೂ ನಡೆಸ್ಬೋದು. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. 0.25 ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ನೋಡ್ಬಿಟ್ಟು ಚೆನ್ನಾಗಿ. ಯಾಕಂದ್ರೆ 0.25 ನಾಲ್ಕು ತಪ್ಪಿದ್ರೆ ಒಂದು ಸರಿಯಾಗಿರೋ ಉತ್ತರ ಕೂಡ ತಪ್ಪಾಗುತ್ತೆ. ಸ್ವಲ್ಪ ಹುಷಾರಾಗಿದೆ ಅಷ್ಟೇ. ನಿಮ್ಮ ಕೇಸ್ ಎಕ್ಸಾಮ್ ಪಾಸ್ ಆದ ತಕ್ಷಣ ಬಿಡೋದು ಏನಪ್ಪ ಅಂದರೆ 1:5 ಲಿಸ್ಟ್ ಬಿಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು 1:5 ಇದೆ. ಎಕ್ಸಾಮ್ ಪಾಸ್ ಆದಮೇಲೆ ಫಿಸಿಕಲಿಗೆ 1:5 ಕರೀತಾನೆ ಅಂತ ಆಯಿತು. ಫಿಸಿಕಲ್ಗೆ ತುಂಬ ಟೈಮ್ ಕೊಡಲ್ಲ. ಆಲ್ಮೋಸ್ಟ್ 15 ಡೇಸು 1 ವೀಕ್ ಅಂದರೆ ಅಷ್ಟೇ ಆಯಿತು. ಯಾಕಂದ್ರೆ ಲಾಸ್ಟ್ ಟೈಮ್ ಫಿಸಿಕಲ್ಗೆ ಹೋಗಿ ಬಂದಿರೋದು ಅಂತ ಹೇಳ್ತಾ ಇರೋದು. ಫಿಸಿಕಲ್ ಬಗ್ಗೆ ಮುಂದೆ ಆಲೋಚನೆ ಮಾಡೋಣ. ಯಾಕಪ್ಪ ಅಂದರೆ ಎಕ್ಸಾಮ್ ಹೆಂಗಿರೋದ್ರಿಂದ ಎಕ್ಸಾಮ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಎಕ್ಸಾಮ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಫಿಸಿಕಲ್ ಏನಪ್ಪ ಅಂದರೆ ನಾರ್ಮಲಾಗಿ ಏನು ಕೊಟ್ಟಿರ್ತಾನೆ, 168 ಕೊಟ್ಟಿರ್ತಾನೆ. 86 ಸೆಂಟಿಮೀಟರ್ ಚೆಸ್ಟ್, 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗಬೇಕು. ಹೆಣ್ಮಕ್ಳು ಬಂದರೆ 157 ಕೇಳ್ತಿದ್ದಾನೆ ಹೈಟು, 45 kg ಕೇಳ್ತಿರೋದು. ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರೋ ಬುಡಕಟ್ಟು ಪುರುಷರಿಗೆ 155 ಸೆಂಟಿಮೀಟರ್ ಹೈಟು, ಎದೆ ಸುತ್ತಳತೆ 5 ಸೆಂಟಿಮೀಟರ್ ಇಗಿಸ್ದಾಗಿರಬೇಕು. ಅಂದರೆ 75 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು ಅಂತ ಹೇಳ್ತಿರೋದು. ಮಹಿಳೆಯರಿಗೆ ಬುಡಕಟ್ಟು ಪ್ರದೇಶದಲ್ಲಿರೋರಿಗೆ 150 ಸೆಂಟಿಮೀಟರ್ ಹೈಟು. ಇಷ್ಟು ಈ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕನ್ಫರ್ಮ್ ಆಗಿರುವಂಥ ಹುದ್ದೆಗಳ ಬಗ್ಗೆ ಹೇಳ್ತಾ ಇರೋದು. ಚಾನಲ್ ಇಷ್ಟ ಆಗಿದ್ದರೆ ಮತ್ತು ನಾನು ಹೇಳಿದ್ದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ.